Namaste. Engineering Mathematics, 3rd semester, module, 4th model. So, numerical solution of first order, first degree. So, module, solution of ODE. ODE is nothing but ordinary differential equation. In differential equations, first one is ODE. ODE is ordinary differential equation. PDE means partial differential equation of first order. First one, article number 1, numerical methods for initial value problems. Numerical solution of first order alli numerical methods for initial value problems. In this initial value problems, so there are 3 subdivisions are there. First subarticle is 1.1, Taylor series method. So he is a mathematician. Mathematician euro, Taylorson euro. Taylor series method. Second one, modified, means 1.2, article number 1.2 is modified Euler's method. Euler's also one of the mathematician. And 1.3 is Runge-Kutta method of 4th order. So 4th order of Runge-Kutta method. So he is also mathematician. ಗೊತ್ತಾಯ್ತಲ್ಲ, ಇದು ನ್ಯೂಮರಿಕಲ್ ಮೆಥಡ್ಸ್ ಫಾರ್ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ಸಲ್ಲಿ 3 ಮೆಥಡ್ಸ್ನ ನಾವು ಯೂಸ್ ಮಾಡ್ತೀವಿ. ಆದರೆ ಯಾವುದಾದ್ರೂ ಎನಿ ಮೆಥಡ್ ಅದು ಕೇಳ್ತಾರೆ ಎಕ್ಸಾಮಲ್ಲಿ, ಯಾವುದಾದ್ರೂ ಒಂದು ಮೆಥಡ್ ಕೇಳಿರ್ತಾರೆ. ಸೊ 3ನಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಓಕೆ, ಸೊ 3ದು ಅರ್ಥ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಸೆಕೆಂಡ್ ಆರ್ಟಿಕಲ್, ನ್ಯೂಮರಿಕಲ್ ಪ್ರಿಡಿಕ್ಟರ್ ಆ್ಯಂಡ್ ಕರೆಕ್ಟರ್ ಮೆಥಡ್. ನ್ಯೂಮರಿಕಲ್ ಮೆಥಡಲ್ಲೇ ಪ್ರಿಡಿಕ್ಟರ್ ಆ್ಯಂಡ್ ಕರೆಕ್ಟರ್ ಮೆಥಡ್ ಅಂತ. ಸೊ ಸಬ್ ಆರ್ಟಿಕಲ್ 2.1, ಮಿಲ್ಲನ್ಸ್ ಮೆಥಡ್. ಸೊ ಮಿಲ್ಲನ್ಸ್ ಮೆಥಡ್. ಸೊ ಮಿಲ್ಲನ್ಸ್ ಮೆಥಡ್ ಇಲ್ಲಿ ಪ್ರಿಡಿಕ್ಟರ್ ಆ್ಯಂಡ್ ಕರೆಕ್ಟರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 2.2ನಲ್ಲಿ ಆ್ಯಡಮ್ಸ್ ಬಾಷ್ಫೋರ್ತ್ ಮೆಥಡ್. ಸೊ ಪ್ರಿಡಿಕ್ಟರ್ ಆ್ಯಂಡ್ ಕರೆಕ್ಟರ್ ಫಾರ್ಮುಲಾ. ಓಕೆ, ಅಂದರೆ ಜಸ್ಟ್ ಫಾರ್ಮುಲಾನ ನಾವು ತಗೊಂಡು ಅದನ್ನು ಪ್ರಾಬ್ಲಮ್ಸಿಗೆ ಅಪ್ಲೈ ಮಾಡಿ ಇದನ್ನು ನಾವು ಅಂದರೆ ಪ್ರಾಬ್ಲಮ್ಸ್ ತಗೊಂಡು ಪ್ರಾಬ್ಲಮ್ಸ್ ಫಾರ್ಮುಲಾ ಹಾಕಿ, ಗೊತ್ತಾಯ್ತಲ್ಲ. ಸೊ ಪ್ರಾಬ್ಲಮ್ಸಲ್ಲಿರೋ ವ್ಯಾಲ್ಯೂಗೆ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ನಾವು ಫೈಂಡ್ ಔಟ್ ಮಾಡಿದ್ರೆ ಸಾಕು ಅಷ್ಟೆ. ಸೊ ಆ ಫಾರ್ಮುಲಾ ಹೇಗೆ ಬಂತು ಅನ್ನೋದನ್ನು ಕೇಳಲ್ಲ ಎಕ್ಸಾಮಲ್ಲಿ, ಗೊತ್ತಾಯ್ತಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಪ್ರಾಬ್ಲಮ್ನಲ್ಲಿರೋ ಫಾರ್ಮುಲಾನ ಅವ್ರವ್ರದ್ದು ಮೆಥಡ್ಸ್ದು ಫಾರ್ಮುಲಾ ತಗೊಂಡು ಪ್ರಾಬ್ಲಮ್ಸಿಗೆ ಅಪ್ಲೈ ಮಾಡಿದ್ರೆ ಸಾಕಷ್ಟೆ. ಸೊ ಕ್ವಿಕ್ ಗ್ಯಾಲನ್ಸ್ ಅಂತ ಹೇಳಿದ್ರೆ ಫಾರ್ಮುಲಾ, ಗೊತ್ತಾಯ್ತಲ್ಲ. ಈ ಚಾಪ್ಟರಲ್ಲಿ ಈ ಮಾಡೆಲ್ನಲ್ಲಿ ಏನೆಲ್ಲ ಫಾರ್ಮುಲಾಸ್ ಬರುತ್ತೆ ಅಂತ. ನ್ಯೂಮರಿಕಲ್ ಸೊಲ್ಯೂಷನ್ ಆಫ್ ಫಸ್ಟ್ ಆರ್ಡರ್ ODE, ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್. ಫಸ್ಟೇ ಯಾಕೆ ಫಾರ್ಮುಲಾ ತಗೋಬೇಕು, ಗ್ಲಾನ್ಸ್ ಮಾಡಬೇಕು ಅಂದರೆ ನಾವು ಇದನ್ನು ಥಿಯರಿ ಕಲಿತೀವಿ, ಓಕೆನಾ. ಸೊ ನಮಗೆ ಚೆನ್ನಾಗಿ ಫಾರ್ಮುಲಾ ನೆನಪಿರಬೇಕು, ಈ ಫಾರ್ಮುಲಾಸ್. ಹಾಗಾಗಿ ಆ ಸ್ಟಾರ್ಟಿಂಗಲ್ಲೇ ಆರ್ಟಿಕಲ್ ಬರ್ಕೊಂಡು ಕೂಡಲೇ ಇದು ಕ್ವಿಕ್ ಗ್ಲಾನ್ಸ್ದನ್ನು ಕೂಡ ನೀವು ಅಲ್ಲೇ ಬರೆದಿಟ್ಕೊಂಡ್ರೆ ಬೆಸ್ಟ್, ಗೊತ್ತಾಯ್ತಲ್ಲ. ಚಾಪ್ಟರ್ ಮುಗ್ದ ನಂತರ ಲಾಸ್ಟಲ್ಲಿ ಬರ್ಕೊಂಡ್ರೆ ನೋ ಯೂಸ್. ಓಕೆ, ಸ್ಟಾರ್ಟಿಂಗಲ್ಲೇ ಬರ್ಕೊಂಡ್ರೆ ಸೊ ನಿಮಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಇದೂ ಇರುತ್ತೆ, ಆರ್ಟಿಕಲ್ ಇರುತ್ತೆ, ಏನೆಲ್ಲ ಕಂಟೆಂಟ್ಸ್ ಇದೆ ಅನ್ನೋ ಆರ್ಟಿಕಲ್ ಇರುತ್ತೆ, ಜೊತೆಗೆ ಫಾರ್ಮುಲಾಸ್ ಇರುತ್ತೆ. ಆ ಫಾರ್ಮುಲಾಸನ್ನು ನೀವು ಜಸ್ಟ್ ಈಗ ರಿಮೆಂಬರ್ ಟರ್ನ್ ಮಾಡಿ, ಫಸ್ಟ್ ಪೇಜಲ್ಲೇ ಟರ್ನ್ ಮಾಡಿದ ಕೂಡಲೇ ನಿಮಗೆ ಫಾರ್ಮುಲಾ ಸಿಗುತ್ತೆ, ಏನೆಲ್ಲ ಕಂಟೆಂಟ್ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ, ಯಾವ ಕಂಟೆಂಟ್ ಮುಗ್ದಿದೆ, ಯಾವ ಆರ್ಟಿಕಲ್ ಮುಗ್ದಿದೆ ಅನ್ನೋದು ಅರ್ಥ ಆಗುತ್ತೆ. ಆ ಆರ್ಟಿಕಲ್ಲಿ ಕರೆಕ್ಟಾಗಿ ಇಲ್ಲಿ ಫಾರ್ಮುಲಾಸ್ ಇರುತ್ತೆ. ಅದು ಚೆನ್ನಾಗಿ ದಿನ ಪ್ರಾಕ್ಟೀಸ್ ಮಾಡ್ಕೊತಿದ್ರೆ ಒಂದು 2-3 ಸಲ ಸೊ ನೆನಪಲ್ಲಿರುತ್ತೆ, ಗೊತ್ತಾಯ್ತಲ್ಲ. ಸೊ ಪ್ರಾಬ್ಲಮಿಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಎಲ್ಲ ಚಾಪ್ಟರ್ಸ್ ಮುಗ್ದಾದ್ಮೇಲೆ ಫಾರ್ಮುಲಾಸ್ ಬರಿತೀನಿ ಅಂದರೆ ಅದು ಕಷ್ಟ ಆಗುತ್ತೆ, ಗೊತ್ತಾಯ್ತಲ್ಲ. ರಿಮೆಂಬರ್ ಮಾಡೋದು ಕಷ್ಟ, ಎಲ್ಲ ಕಷ್ಟ. ಓಕೆ, ಸೊ ಫಾರ್ಮುಲಾ ಫಾರ್ ಸಾಲ್ವಿಂಗ್ ದಿ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ಸ್. ಸೊ dy/dx ಅಂತ ಹೇಳಿದ್ರೆ ಫಂಕ್ಷನ್ ಆಫ್ x, y. dy/dx ಅಂದರೆ ಆ್ಯಕ್ಚುಲಿ x is independent variable, y is dependent upon the x. ಅಲ್ಲಿಗೆ y equal to f of x ಆಗುತ್ತೆ.
ಇಲ್ಲಿ dy ಬೈ ಡಿ ಎಕ್ಸ್ ಅಂದರೆ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು ಎಕ್ಸಿಂದ ಅಂತ ಇದೆ. ಹಾಗಾಗಿ ಏನಾಗುತ್ತೆ, ಫಂಕ್ಷನ್ನು ಎಕ್ಸ್ ವೈ ಆಯಿತು. ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಅಂತ ಹೇಳಿದ್ಮೇಲೆ ಇನಿಷಿಯಲ್ ವ್ಯಾಲ್ಯೂ ಏನು, ಎಕ್ಸ್ ನಾಟ್ ಆ್ಯಂಡ್ ಇಲ್ಲಿ ವೈ ನಾಟ್ ಅಂತ ಹಾಕೋಬೇಕು. ಸೊ ನಮಗೆ ಏನಂತ ಗೊತ್ತಿದೆ, ಜನರಲ್ ಆಗಿ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ನಾವೇನು ಮಾಡಬೇಕು, ವೈ ಆಫ್ ಎಕ್ಸ್ ನಾಟ್ ಅಂತ ಹೇಳಿದ್ರೆ ವೈ ನಾಟ್ ಅಂತ ಗೊತ್ತಾಯ್ತಲ್ಲ. ಸೊ ಎಕ್ಸ್ ನಾಟ್ ಮತ್ತು ವೈ ನಾಟ್ದು ಇನಿಷಿಯಲ್ ವ್ಯಾಲ್ಯೂ ಗೊತ್ತಾಯಿತು. ಎಕ್ಸ್ ನಾಟನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಮಗೆ ವೈ ನಾಟ್ ಗೊತ್ತಾಗುತ್ತೆ. ಟು ಕಾಂಪ್ಯೂಟ್ ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಎಚ್. ಸೊ ಅಲ್ಲಿಗೆ ನಾವು ಏನು ಫೈಂಡ್ ಔಟ್ ಮಾಡ್ಬೋದು ಅಂದರೆ ಎಕ್ಸ್ ನಾಟ್ ಪ್ಲಸ್ ಎಚ್. ಎಕ್ಸ್ ನಾಟ್ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಆಫ್ ಎಕ್ಸ್ ನಾಟ್ದು, ಮತ್ತು ಎಚ್ ಅಂತ ಹೇಳಿದ್ರೆ ಸ್ಟೆಪ್ ಸೈಜ್ ಗೊತ್ತಾಯ್ತಲ್ಲ. ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಅಂತ ಇರುತ್ತಲ್ಲ, ಎಕ್ಸ್ ನಾಟ್ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಅದರದ್ದು ಸ್ಟೆಪ್ ಸೈಜ್ ಅಂದರೆ ವಿಡ್ತ್ ಅಂತ. ನೆಕ್ಸ್ಟ್ ಈಗ ಟೇಲರ್ ಸೀರೀಸ್ ಫಾರ್ಮುಲಾಗೆ ಬರೋಣ. ಸೊ ಟೇಲರ್ಸ್ ಅವರು ಏನು ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ದಾರೆ ಅಂದರೆ y of x equal to y of x naught plus x minus x naught y dash of x naught plus x minus x naught whole square divided by 2 factorial y double dash of x naught plus etc. ಅಂದರೆ ಇಲ್ಲಿ ನೋಡಿ x minus x naught ಅಂತ ಇದೆ ಫಸ್ಟಲ್ಲಿ ಗೊತ್ತಾಯ್ತಲ್ಲ, ಬಟ್ ಇಲ್ಲಿಲ್ಲ. ಸೊ y of x naught ಫಸ್ಟ್ ಇನಿಷಿಯಲ್ ವ್ಯಾಲ್ಯೂ. ಸೊ ದಿಸ್ ಇಸ್ y ನಾಟ್ ಅಂತ. y of x naught ಅಂತ ಹೇಳಿದ್ರೆ y ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅವ್ರು ಕೇಳಿರ್ತಾರೆ ಆ ಎಕ್ಸಿಗೆ ನೀವು ಫೈಂಡ್ ಔಟ್ ಮಾಡಿ ಅಂತ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗತ್ತೆ. ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಎಕ್ಸ್ ನಾಟ್ ಏನಿದೆ ಅದನ್ನು ಬರಿಬೇಕು. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂತ ಹೇಳಿದ್ರೆ ಈ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಇಲ್ಲಿರುತ್ತಲ್ಲ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ ಫಸ್ಟ್ ಆರ್ಡರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಗೇನ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇದ್ರದ್ದು ಸ್ಕ್ವಯರ್ ಆಗಿರುತ್ತೆ. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್, ಇಲ್ಲೂ ಇರಬೇಕು. 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ. ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂತ ಹೇಳಿದ್ರೆ ಇಲ್ಲಿ ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿರ್ತೀರಲ್ಲ, ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಅದಕ್ಕೆ ಇನಿಷಿಯಲ್ ವ್ಯಾಲ್ಯೂನ ಹಾಕಬೇಕು. ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್, ಸೊ ಇದಕ್ಕೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿರ್ತೀರಲ್ಲ, ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿರ್ತೀರ, ಅದಕ್ಕೆ ನೀವು ಇನಿಷಿಯಲ್ ವ್ಯಾಲ್ಯೂ ಹಾಕಿರ್ತೀರ. ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಸೊ ಇನಿಷಿಯಲ್ ವ್ಯಾಲ್ಯೂ ಹಾಕಿದರೆ ಆ ವ್ಯಾಲ್ಯೂ ಇಲ್ಲಿಗೆ ಬರುತ್ತೆ. ಸೊ ಪ್ಲಸ್ ಎಕ್ಸೆಟ್ರಾ ಇದೇ ಥರನೇ. ನೆಕ್ಸ್ಟು ಎಕ್ಸ್ ಅಂದರೆ ಏನು, ಎಕ್ಸ್ ನಾಟ್ ಪ್ಲಸ್ ಎಚ್ ಅಂತ. ಎಕ್ಸ್ ನಾಟ್ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಪ್ಲಸ್ ಸ್ಟೆಪ್ ಸೈಜ್, ಸೊ ಕಾಲ್ ಇಟ್ ಆಸ್ ಎಕ್ಸ್. ನೆಕ್ಸ್ಟು ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ, ಸೊ ವಿ ಕಾಲ್ ಇಟ್ ಆಸ್ MEF. ಸ್ಟಾರ್ಟಿಂಗ್ ಲೆಟರ್ ಮಾತ್ರ ತೊಗೊಂಡಿರೋದು. ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾಗೆ MEF ಅಂತಲೂ ಕಾಲ್ ಮಾಡ್ತಾರೆ ಶಾರ್ಟಾಗಿ. ಟೇಕಿಂಗ್ x1 ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ಎಚ್. ಸೊ ನೆಕ್ಸ್ಟ್ ಇದರಲ್ಲಿ ಸ್ಟೆಪ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಅಂದರೆ ಅವ್ರು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರ್ತಾರೆ ಅದಕ್ಕೆ ಎಕ್ಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ಎಚ್ ಆದರೆ ಇಲ್ಲಿ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾನೆಲ್ಲ ಏನಾಗುತ್ತೆ, x1 ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ಎಚ್ ಆಗುತ್ತೆ ಆ್ಯಂಡ್ y1 ಈಕ್ವಲ್ ಟು ಎಫ್ ಆಫ್ x1 ಆಗುತ್ತೆ. ಅಂದರೆ ಇಲ್ಲಿ ನಾವು x1ಗೆ ನೆಕ್ಸ್ಟ್ ಅಂದರೆ ಎಕ್ಸ್ ನಾಟ್ ಆದಮೇಲೆ x1 ಅಲ್ವಾ, ಇಲ್ಲಿ ಎಕ್ಸ್ ನಾಟ್ ಆದಮೇಲೆ x1 ಅಂದರೆ ಇವಾಗ x1 ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ನಾಟ್ ಪ್ಲಸ್ ಸ್ಟೆಪ್ ಸೈಜ್ ಅಂದರೆ ವಿಡ್ತ್ ಏನಿದೆ ಅಂತ ಅದೆರಡು ಆ್ಯಡಪ್ ಆದರೆ x1 ಗೊತ್ತಾಗುತ್ತೆ. ಸಿಮಿಲರ್ಲಿ y1 ಫೈಂಡ್ ಔಟ್ ಮಾಡಬೇಕಂದ್ರೆ ನಾನು ಆಲ್ರೆಡಿ ಹೇಳಿದೆ ಏನಂತ, y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ. ಸಿಮಿಲರ್ಲಿ y1 ಅಂತ ಹೇಳಿದ್ರೆ ಎಫ್ ಆಫ್ x1 ಅಂತ ಹಾಕ್ಕೋಬೇಕು ಗೊತ್ತಾಯ್ತಲ್ಲ. ನೆಕ್ಸ್ಟ್ ವೈ ಡ್ಯಾಶ್ ಆಫ್ 0 ಮೇಲೆ ಟು ದ ಪವರಲ್ಲಿ 0 ಇದೆ, ವೈ ನಾಟೇ ಬೇರೆ, ಇದು ವ್ಯಾಲ್ಯೂಸ್ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ಸ್ ಆ ಥರದ್ದು. ಇಲ್ಲಿ y1 ಆಫ್ 0 ಅಂತ ಹೇಳಿದ್ರೆ ಈ y1 ಇದೆಯಲ್ಲ ಅದರದ್ದು y1 ಆಫ್ 0 ಈಕ್ವಲ್ ಟು y ನಾಟ್ ಪ್ಲಸ್ ಎಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂತ. ಎಫ್ ಆಫ್ ಎಕ್ಸ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಂತ. ಎಫ್ ಆಫ್ ಎಕ್ಸ್ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಇಲ್ಲಿಗೆ ಏನಾದರೂ ಇನಿಷಿಯಲ್ ವ್ಯಾಲ್ಯೂನ ಹಾಕಿದ್ರೆ ಅದನ್ನು ಇಲ್ಲಿ ಬರಿಬೇಕಾಗತ್ತೆ, ಇಂಟು ಸ್ಟೆಪ್ ಸೈಜ್ ಹಾಕ್ಕೋಬೇಕು. ವೈ ನಾಟ್ ಅಂತ ಹೇಳಿದ್ರೆ ಇನಿಷಿಯಲ್ ವ್ಯಾಲ್ಯೂ ಅವ್ರು ಕೊಟ್ಟಿರ್ತಾರೆ ಹಾಕ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ಫಾರ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್, ಅದರ್ವೈಸ್ ಯೂಲರ್ಸ್ ಫಾರ್ಮುಲಾ ಅಂತಲೂ ಕೂಡ ಕಾಲ್ ಮಾಡ್ತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ಯೂಲರ್ಸ್ ಫಾರ್ಮುಲಾ, ಅದರ್ವೈಸ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಅಂತ. ಜಸ್ಟ್ ಎಲ್ಲರೂ ಕೂಡ ಇದನ್ನು ಯೂಲರ್ಸ್ ಫಾರ್ಮುಲಾ ಅಂತಲೇ ಹೇಳೋದು, ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಅಂತೇನೋ ಕನ್ಸಿಡರ್ ಮಾಡಲ್ಲ ಅಂತಲ್ಲ, ಜನರಲ್ ಆಗಿ ಇದನ್ನು ಯೂಲರ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. y1 ಆಫ್ 1 ಅಂತ ಹೇಳಿದ್ರೆ ಸೊ ಇದ್ರದ್ದು 1 ಅಂತಲೇ ಬಂದಿರುತ್ತೆ, ಮೇಲೆ 0 ಆದಮೇಲೆ ನೆಕ್ಸ್ಟ್ ಏನಾಗಬೇಕು 1 ಆಗಬೇಕು. ಸೊ ವೈ ನಾಟ್ ಸೇಮ್ ಅದೇ ಇರುತ್ತೆ. ಇಲ್ಲಿ ಎಚ್ ಇದೆಯಲ್ಲ ಅದನ್ನು ಡಿವೈಡ್ ಬೈ ಆ್ಯಾವ್ರೇಜ್ ತೊಗೋಬೇಕು, ಎಚ್ ಸ್ಟೆಪ್ ಸೈಜನ್ನು ಆ್ಯಾವ್ರೇಜ್ ತೊಗೋಬೇಕು. ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಇದೆಯಲ್ಲ ಅದು ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, ಪ್ಲಸ್ ಹಾಕಿ
ಎಫ್ ಆಫ್ x1 ಅಂದರೆ ಇಲ್ಲಿಂದ ತೊಗೊತೀರ x1ಅನ್ನು, ಕಾಮ y1 ಆಫ್ 0 ಅಂದರೆ ಈ ವ್ಯಾಲ್ಯೂ ಇಲ್ಲಿಗೆ ಬರುತ್ತೆ. ಇದು ಫಸ್ಟ್ ಅಪ್ರಾಕ್ಸಿಮೇಷನ್, ಅದರ್ವೈಸ್ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಇದು ಇನಿಷಿಯಲ್ ಅಪ್ರಾಕ್ಸಿಮೇಷನ್, ಅದರ್ವೈಸ್ ಯೂಲರ್ಸ್ ಫಾರ್ಮುಲಾ. ಯೂಲರ್ಸ್ ಫಾರ್ಮುಲಾದಿಂದ ಮಾಡಿಫೈಡ್ ಮಾಡಿರೋದು ಏನಪ್ಪ ಅಂದರೆ ಎಚ್ ಪ್ಲೇಸಲ್ಲಿ ಆ್ಯಾವ್ರೇಜ್ ತೊಗೊಂಡಿರೋದು ಅಷ್ಟೇ. ಡಿವೈಡ್ ಬೈ 2 ಅಂದರೆ ಆ್ಯಾವ್ರೇಜ್, ಅದು ಸ್ಟೆಪ್ ಸೈಜು ಆ್ಯಾವ್ರೇಜ್. ಎಫ್ ಆಫ್ x0 y0 ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಇನ್ನೇನು ಆ್ಯಡ್ ಮಾಡಿದ್ದೀವಿ ಇದಕ್ಕೆ ಅಂತ ಹೇಳಿದ್ರೆ x1 ಇನಿಷಿಯಲ್ ಇರೋದು ನೆಕ್ಸ್ಟ್ x1 ಆಗುತ್ತೆ, ಪ್ಲಸ್ y1 ಆಫ್ 0 ಅಂದರೆ ಪ್ರೀವಿಯಸ್ಸಲ್ಲಿ ನಮಗೆ ರಿಸಲ್ಟ್ ಏನು ಬಂದಿದೆ y1 ಆಫ್ 0 ಅಂತೂ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಿಸ್ ಈಸ್ ಫಾರ್ ಫಸ್ಟ್ ಅಪ್ರಾಕ್ಸಿಮೇಷನ್, ಅದರ್ವೈಸ್ ಮಾಡಿಫೈಡ್ ಇನ್ ಯೂಲರ್ಸ್ ಫಾರ್ಮುಲಾ ಅಂತ ಆಗುತ್ತೆ. ನೆಕ್ಸ್ಟು y1 ಆಫ್ 2. y1 ಆಫ್ 2ನಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ y0 ಇನಿಷಿಯಲ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ ಅವರೇನೆ ಪ್ರಾಬ್ಲಮಲ್ಲಿ ಇನಿಷಿಯಲ್ದು. ಸೊ x0 y0 y ಆಫ್ x0 ಈಕ್ವಲ್ ಟು y0 ಅಂತ ಫಾರ್ಮುಲಾ. ಆ್ಯಕ್ಚುಲಿ y ಆಫ್ x0 ಈಕ್ವಲ್ ಟು y0 ಅಂತ. ಸೊ ಅವ್ರೇನಾದರೂ y ಆಫ್ 2 ಈಕ್ವಲ್ ಟು 1 ಅಂತ ಕೊಟ್ಟಿದ್ರೆ y0 ಅಂದರೆ 1, x0 ಅಂದರೆ 2 ಅಂತ ತಿಳ್ಕೊಬೇಕು. y0 ವ್ಯಾಲ್ಯೂ ಇಸ್ 1 ಆ್ಯಂಡ್ x0 ವ್ಯಾಲ್ಯೂ ಇಸ್ 2. ಓಕೆ, ಅದನ್ನೇ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಆಯಿತು. ಆ ಡಿಫ್ರೆನ್ಷಿಯೇಷನ್ನಿಗೆ x0 y0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಗೊತ್ತಾಗುತ್ತೆ. ಪ್ಲಸ್ ಎಫ್ ಆಫ್ x1 ಅಂತ ಹಾಕ್ಕೊಡಿ, ಆ್ಯಸ್ ಇಟ್ ಇಸ್ ಇಲ್ಲಿ ಹೇಗಿದೆ ಹಾಗೆ. ಬಟ್ ಈ y ಪ್ಲೇಸಲ್ಲಿ ಏನಾಗುತ್ತೆ, ಈ ರಿಸಲ್ಟ್ದು ಏನು ಬಂದಿರುತ್ತೆ ಆ ರಿಸಲ್ಟ್ನ ಇಲ್ಲಿ ಹಾಕ್ಕೊಂಡು ಸೊ ಡಿಫ್ರೆನ್ಷಿಯೇಷನ್ ಮಾಡಿರ್ತೀರಲ್ಲ ಅಲ್ಲಿ ಎಕ್ಸ್ ವೈ ಏನು ಬರುತ್ತೆ ಅದಕ್ಕೆ ಈ ವ್ಯಾಲ್ಯೂನ ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ದಿಸ್ ಈಸ್ ಫಾರ್ ಸೆಕೆಂಡ್ ಅಪ್ರಾಕ್ಸಿಮೇಷನ್, ಅದರ್ವೈಸ್ ವಿ ಕಾಲ್ ಇಟ್ ಎಸ್ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಅಂತಲೇ ಇಲ್ಲಿಂದ ಕಾಲ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ರಂಗೇಕುಟ ಫಾರ್ಮುಲಾ. ಸೊ ದಿಸ್ ಈಸ್ ಫಾರ್ ಫೋರ್ತ್ ಆರ್ಡರ್. ಅಂದರೆ ರಂಗೇಕುಟ ಫಾರ್ಮುಲಾ ಅದು ಫೋರ್ತ್ ಆರ್ಡರ್ದು ಕನ್ಸಿಡರ್ ಮಾಡ್ತಾ ಇರೋದು ನಾವು, ಗೊತ್ತಾಯ್ತಲ್ಲ, ಫೋರ್ತ್ ಆರ್ಡರ್ ತನಕ. y ಆಫ್ x0 ಪ್ಲಸ್ h ಅಂದರೆ ಸ್ಟೆಪ್ ಸೈಜ್, y0 ಫಾರ್ ಎಕ್ಸ್ ವೈದು ಇನಿಷಿಯಲ್ ಪಾಯಿಂಟ್ ಪ್ಲಸ್ 1/x6. ಅದನ್ನು ನೀವು ಫಾರ್ಮುಲಾ ಮಗಪ್ ಮಾಡಲೇಬೇಕು. ಇದು BSc ಮ್ಯಾಥ್ಸ್ ಆದರೆ ಅಲ್ಲಿ ಸಾಲ್ವ್ ಮಾಡಿರ್ತಾರೆ. ಬಟ್ ನಿಮಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ನಲ್ಲಿ ಏನಾಗುತ್ತೆ, ನಿಮಗೆಲ್ಲ ಕೇಳಲ್ಲ ಅದನ್ನು, ಗೊತ್ತಾಯ್ತಲ್ಲ. ಸೊ k1 ಪ್ಲಸ್ 2k2 ಪ್ಲಸ್ 2k3 ಪ್ಲಸ್ k4 ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಪ್ರಾಬ್ಲಮ್ಸಿಗೆ ಅಪ್ಲೈ ಮಾಡಿದ್ರೆ ಸಾಕಷ್ಟೆ. k1 k2 k3 k4 ಏನು ಅಂತ ಹೇಳಿದ್ರೆ ಕಾಂಪ್ಯೂಟೆಡ್ ಫಸ್ಟ್. ಇದನ್ನು k1 k2 k3ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಇದು ನಾವು ಫೈನಲ್ ಫಾರ್ಮುಲಾ ಇರೋದು. ಇಲ್ಲಿ ನಾವು y ಆಫ್ x0 ಪ್ಲಸ್ hನ ಫೈಂಡ್ ಔಟ್ ಮಾಡಬೇಕಂದ್ರೆ y ಆಫ್ x1 ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಂದರೆ ಫಾರ್ಮುಲಾ ಏನು, y0 ಪ್ಲಸ್ 1/6 ಇಂಟು k1 ಪ್ಲಸ್ 2k2 ಪ್ಲಸ್ 2k3 ಪ್ಲಸ್ k4 ಅಂತ. ವಾಟ್ ಈಸ್ k1 k2 k3 k4 ಅಂದರೆ ಏನು, h ಇಂಟು ಎಫ್ ಆಫ್ x0 y0. h ಆಫ್ ಎಫ್ ಅಂದರೆ h ಅಂದರೆ ಸ್ಟೆಪ್ ಸೈಜು, ಎಫ್ ಅಂದರೆ ಫಂಕ್ಷನ್ ಆಫ್ x0 y0. ಫಂಕ್ಷನ್ ಆಫ್ x0 y0 ಅಂದರೆ ಏನು, ಎಫ್ ಆಫ್ x, y ಅಂದರೆ ಏನು, ಡಿಫ್ರೆನ್ಷಿಯೇಷನ್ ಆಫ್ dy ಬೈ dx. ಅಲ್ಲಿ ಈಕ್ವೇಷನ್ಸ್ ಕೊಟ್ಟಿರ್ತಾರೆ, ಅಂದರೆ ವೈದು ಸಪೋಸ್ ಈಕ್ವೇಷನ್ ಕೊಟ್ಟಿದ್ರೆ ಅದನ್ನು ನೀವು ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ. ಅದೇ ಎಫ್ ಆಫ್ ಎಕ್ಸ್ ವೈ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಕಂಡೀಷನ್ x0ದು y0ದು ವ್ಯಾಲ್ಯೂ ಗೊತ್ತಾಗಿರುತ್ತೆ. ಹೇಗೆ ಅಂದರೆ ಎಫ್ ಆಫ್ x0 ಈಕ್ವಲ್ ಟು y0 ಅಂದ್ಬಿಟ್ಟು ಎಫ್ ಆಫ್ 2, ಈಕ್ವಲ್ ಟು 1 ಅಂತ ಏನೋ ಕೊಟ್ಟಿರ್ತಾರೆ. ಅಲ್ಲಿಗೆ ನೀವು ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಈಕ್ವೇಷನಿಗೆ. ಆವಾಗ ನಿಮ್ಗೇನು ಗೊತ್ತಾಗುತ್ತೆ, ಇದು ಎಫ್ ಆಫ್ x0 y0 ವ್ಯಾಲ್ಯೂ ಗೊತ್ತಾಗುತ್ತೆ. ನೆಕ್ಸ್ಟ್ k2ನಲ್ಲಿ ಏನಾಗುತ್ತೆ, ಇಲ್ಲಿ ಚೇಂಜ್ ಆಗುತ್ತೆ ಸ್ಟೆಪ್ ಸೈಜಲ್ಲಿ. ಆ್ಯಾವ್ರೇಜ್ ಆಫ್ ಸ್ಟೆಪ್ ಸೈಜ್ ತೊಗೋಬೇಕಿಲ್ಲಿ x0 ಪ್ಲಸ್ h/2. ಸಿಮಿಲರ್ಲಿ y0 ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ತಿರ್ತೀರಾ, ಪ್ಲಸ್ ಇದರದ್ದು ರಿಸಲ್ಟ್ ತೊಗೋಬೇಕಾಗತ್ತೆ, ಇದರದ್ದು ಆ್ಯಾವ್ರೇಜ್ ತೊಗೋಬೇಕು k1/2 ಅಂತ. ನೆಕ್ಸ್ಟ್ k3 ಈಕ್ವಲ್ ಟು h ಆಫ್ ಎಫ್ x0 ಪ್ಲಸ್ h/2 y0 ಪ್ಲಸ್ ಈ ರಿಸಲ್ಟ್ ಇರುತ್ತಲ್ಲ k2/2 ಅಂತ, ಆ್ಯಾವ್ರೇಜ್ ಆಫ್ ದಿಸ್ ಆನ್ಸರ್ ಅದನ್ನು ತೊಗೊಳ್ಳಿ ಇಲ್ಲಿ. ಮತ್ತೆ ಎಫ್ ಆಫ್ x0 y0ದು ಡಿಫ್ರೆನ್ಷಿಯೇಷನಲ್ಲಿ ಏನು ಈಕ್ವೇಷನ್ ಇರುತ್ತೆ ಅದಕ್ಕೆ ಇಲ್ಲಿ ಇಲ್ಲಿರೋ ವ್ಯಾಲ್ಯೂನ ಫಿಲಪ್ ಮಾಡಬೇಕಾಗತ್ತೆ. ಫಿಲಪ್ ಮಾಡಿ ಆಮೇಲೆ ಅದು ಸ್ಟೆಪ್ ಸೈಜ್ ಜೊತೆ ಮಲ್ಟಿಪ್ಲೈ ಆದರೆ k3 ಸಿಗೋದು. k4 ಅಂದರೆ ಸ್ಟೆಪ್ ಸೈಜ್ ಇಂಟು ಎಫ್ ಆಫ್ x0 ಪ್ಲಸ್ h, y0 ಪ್ಲಸ್ k3. ಸೊ x0 ಇರುತ್ತೆ, ಗೊತ್ತಾಯ್ತಲ್ಲ, ಅಂದರೆ ಅವರೇ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲೇ, ಪ್ಲಸ್ h ಅಂದರೆ ಸ್ಟೆಪ್ ಸೈಜು. ಸಮ್ಟೈಮ್ಸ್ ದೇ ಆರ್ ಗಿವನ್, ಗೊತ್ತಾಯ್ತಲ್ಲ, ಸಮ್ಟೈಮ್ಸ್ ನಾವೇ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಂದರೆ ಅಬ್ಸರ್ವ್ ಮಾಡಿ, ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿ ಸ್ಟೆಪ್ ಸೈಜನ್ನು ಕಂಪೇರ್ ಮಾಡಿಬಿಟ್ಟು ಹಾಕ್ಕೋಬೇಕು. y0 ಪ್ಲಸ್ k3 ಅಂತ ಹೇಳಿದ್ರೆ ಇಲ್ಲಿರೋ ರಿಸಲ್ಟ್ನ ಇಲ್ಲಿ ಫಿಲಪ್ ಮಾಡಬೇಕು. ನೆಕ್ಸ್ಟ್ ಪ್ರಿಡಿಕ್ಟರ್ ಆ್ಯಂಡ್ ಕರೆಕ್ಟರ್ ಫಾರ್ಮುಲಾ.
ಸೊ ಡೇಟಾ dy by dx ಎಫ್ ಆಫ್ ಎಕ್ಸ್ ವೈ ಅಂದರೆ dy by dx ಅಂತ ಹೇಳಿದ್ರೆ dy by dx ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವೈ. ಇದು ಈಕ್ವಲ್ ಬರಿಬೇಕು. ಇಲ್ಲಿ ನಾನು ತೊಗೊಂಡಿದ್ದೇನಲ್ಲ dy by dx ಅಂದರೆ ಎಫ್ ಆಫ್ ಎಕ್ಸ್ ವೈ ಅಂತ, ಇಲ್ಲಿ ಈಕ್ವಲ್ ಬರುತ್ತೆ. ಇಲ್ಲಿ ಗೊತ್ತಾಯ್ತಲ್ಲ. ನೆಕ್ಸ್ಟು ವೈ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು ವೈ ನಾಟ್, ಇದನ್ನು ಕೂಡ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಅಂದರೆ ವೈ ಕೊಟ್ಟಿರ್ತಾರೆ, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy by dx ಆಗುತ್ತೆ. ಅದು ಡಿಫ್ರೆನ್ಷಿಯೇಟ್ ಮಾಡಿದ ನಂತರ ಅದನ್ನು ಫಂಕ್ಷನ್ ಆಫ್ ಎಕ್ಸ್ ಕಾಮ ವೈ ಅಂತ ಕಾಲ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ಅನಂತರ ಏನು ಮಾಡಬೇಕು, ಇದನ್ನು ಅವ್ರು ಕೊಟ್ಟಿರ್ತಾರೆ, ಅಂದರೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ವೈ ಆಫ್ 2 ಈಕ್ವಲ್ ಟು 1 ಅಂತನೋ ಅಥವಾ ವೈ ಆಫ್ 4 ಈಕ್ವಲ್ ಟು 3 ಅಂತನೋ ಏನಾದರೂ ಕೊಟ್ಟಿರ್ತಾರೆ. ಸೊ ಇಲ್ಲಿ ಆಫ್ ಅಂತ ಏನು ಬರೆದಿರ್ತಾರೆ ಅದು ಎಕ್ಸ್ ನಾಟ್ ಅಂತ, ಇಲ್ಲಿ ಬರೆದಿರೋದು ವೈ ನಾಟ್ ಅಂತ ತಗೋಬೇಕು. ನೆಕ್ಸ್ಟು ಸಿಮಿಲರ್ಲಿ ವೈ ಆಫ್ ಎಕ್ಸ್ 1 ಈಕ್ವಲ್ ಟು ವೈ 1 ಅಂತ, ಅದನ್ನು ನಾವೇ ಇಲ್ಲಿಂದ ಫೈಂಡ್ ಔಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದೊಂದನ್ನು ಮಾತ್ರ ಕೊಟ್ಟಿರ್ತಾರೆ, ರಿಮೈನಿಂಗನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ವೈ ಆಫ್ ಎಕ್ಸ್ 1 ಈಕ್ವಲ್ ಟು ವೈ 1, ವೈ ಆಫ್ ಎಕ್ಸ್ 2 ಈಕ್ವಲ್ ಟು ವೈ 2 ಆ್ಯಂಡ್ ವೈ ಆಫ್ ಎಕ್ಸ್ 3 ಈಕ್ವಲ್ ಟು ವೈ 3, ವೇರ್ x1 ಈಕ್ವಲ್ ಟು ಏನದು x1 ಅಂತ ಹೇಳಿದ್ರೆ x ನಾಟ್ ಪ್ಲಸ್ h ಮೀನ್ಸ್ ಇನಿಷಿಯಲ್ ವ್ಯಾಲ್ಯೂ ಆಫ್ x ಆ್ಯಂಡ್ ಸ್ಟೆಪ್ ಸೈಜ್. ಸಿಮಿಲರ್ಲಿ x2 ಈಕ್ವಲ್ ಟು x ನಾಟ್ ಪ್ಲಸ್ 2h. ಹೌ ಇಟ್ ಕಮ್ಸ್, ಹೇಗೆ ಅಂದರೆ x1 ಈಕ್ವಲ್ ಟು x ನಾಟ್ ಪ್ಲಸ್ h ಅಲ್ವಾ. ಸಿಮಿಲರ್ಲಿ ಸೊ ಇವಾಗ x2 ಅಂತ ಹೇಳಿದ್ರೆ ಏನಾಗುತ್ತೆ, ಈಕ್ವಲ್ ಟು x1ಅನ್ನು ಆ್ಯಡ್ ಮಾಡ್ಕೋಬೇಕು, ಪ್ಲಸ್ ಅದಕ್ಕೆ ಏನು ಹಾಕಬೇಕಾಗುತ್ತೆ x1, ಇಲ್ಲಿ x1ಅನ್ನು ಆ್ಯಡ್ ಮಾಡಿ h ಹಾಕೋಬೇಕಾಗತ್ತೆ. ಸೊ x2 ಅಂತ ಹೇಳಿದ್ರೆ ಇಲ್ಲಿ ಹೇಗೆ x1 ಅಂದರೆ x ನಾಟ್ ಪ್ಲಸ್ h, x2 ಅಂತ ಹೇಳಿದ್ರೇನು ಪ್ರೀವಿಯಸ್ ಒನ್ x1 ಪ್ಲಸ್ h, x1 ಅಂದ್ರೇನು x ನಾಟ್ ಪ್ಲಸ್ h. ಸೊ x ನಾಟ್ ಪ್ಲಸ್ h, ಇಲ್ಲಿ ಆಲ್ರೆಡಿ ಪ್ಲಸ್ h ಇದೆ, ಗೊತ್ತಾಯ್ತಲ್ಲ. ಸೊ ಅದೇನಾಗುತ್ತೆ x ನಾಟ್ ಪ್ಲಸ್ h ಇಸ್ 2h. ಸೊ x ನಾಟ್ ಪ್ಲಸ್ 2h ಅಂತ ಆಯಿತು. ಸಿಮಿಲರ್ಲಿ x3 ಅಂತ ಹೇಳಿದ್ರೆ x2 ಪ್ರೀವಿಯಸ್ ಒನ್ನು, ಗೊತ್ತಾಯ್ತಲ್ಲ, ಪ್ಲಸ್ h, ಅಲ್ಲಿಗೇನಾಗುತ್ತೆ x2 ಅಂತ ಹೇಳಿದ್ರೆ x ನಾಟ್ ಪ್ಲಸ್ 2h, x ನಾಟ್ ಪ್ಲಸ್ 2h ಪ್ಲಸ್ h ಇಸ್ 3h ಅಂತ ಆಗುತ್ತೆ. ಗೊತ್ತಾಯ್ತಲ್ಲ. ಇದೇ ಥರನೇ ಫರ್ದರ್ x4 ತನಕ, ಗೊತ್ತಾಯ್ತಲ್ಲ. ಸೊ x ನಾಟ್ ಪ್ಲಸ್ 4h ಆ್ಯಂಡ್ y4 ಈಕ್ವಲ್ ಟು y4 ಅಂತ ಹೇಳಿದ್ರೆ y ಆಫ್ x4 ಈಸ್ ಟು ಬಿ ಕಾಂಪ್ಯೂಟೆಡ್. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಸ್ ಟು ಬಿ ಕಾಂಪ್ಯೂಟೆಡ್ ಅಂತ ಹೇಳಿದ್ರೆ ಫೈಂಡ್ ಔಟ್ ಅಂತ. ಓಕೆ, ನೆಕ್ಸ್ಟ್ ಮಿಲ್ಲನ್ಸ್ ಪ್ರೆಡಿಕ್ಟರ್ ಆ್ಯಂಡ್ ಕರೆಕ್ಟರ್ ಫಾರ್ಮುಲಾ. ಸೊ ಇವಾಗ ಮಿಲ್ಲನ್ಸ್ದು ಪ್ರೊಡಕ್ಟರ್ ಮತ್ತು ಕರೆಕ್ಟರ್ ಫಾರ್ಮುಲಾ ಏನು ಅಂದರೆ y4 ಆಫ್ p ಫೈನಲ್ ಆಗಿ ಬರೀತೀವಲ್ಲ ಫೋರ್ತದು, ಅದರದ್ದು p ಅಂದರೆ ಪ್ರೊಡಕ್ಟರ್ ಅಂತ. y ನಾಟ್ ಪ್ಲಸ್ 4 ಇಂಟು h ಅಂದರೆ ಸ್ಟೆಪ್ ಸೈಜ್ ಡಿವೈಡೆಡ್ ಬೈ 3, 2 ಇಂಟು y1 ಆಫ್ 1 ಮೈನಸ್ y2 ಡ್ಯಾಶ್ ಅಂದರೆ ಇದೆಲ್ಲ ಫಸ್ಟ್ ಆರ್ಡರ್ದೇನೆ y1 y2 y3ದು ಅಲ್ಲಿ ಫೈಂಡ್ ಔಟ್ ಮಾಡಿರಬೇಕು, ಗೊತ್ತಾಯ್ತಲ್ಲ. y4 ಆಫ್ ಕರೆಕ್ಟರ್ c ಅಂದರೆ ಕರೆಕ್ಟರ್ ಅಂತ, y2 ಪ್ಲಸ್ h ಬೈ 3 y2 ಡ್ಯಾಶ್ ಪ್ಲಸ್ 4 ಇಂಟು y3 ಡ್ಯಾಶ್ ಪ್ಲಸ್ y4 ಡ್ಯಾಶ್. ದಿಸ್ ಇಸ್ ಫಾರ್ ಕರೆಕ್ಟರ್ ಫಾರ್ಮುಲಾ. ನೆಕ್ಸ್ಟ್ ಆಡಮ್ಸ್ ಬಾಷ್ ಫಾರ್ ಪ್ರಿಡಿಕ್ಟರ್ ಆ್ಯಂಡ್ ಕರೆಕ್ಟರ್ ಫಾರ್ಮುಲಾ. ಸೊ y4 ಆಫ್ ಪ್ರಿಡಿಕ್ಟರ್ ಈಕ್ವಲ್ ಟು y3 ಪ್ಲಸ್ h ಬೈ 24 ಇಂಟು ಇದೆಲ್ಲ ಫಾರ್ಮುಲಾ ಬೈಟ್ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. 55 y3 ಡ್ಯಾಶ್ ಮೈನಸ್ 59 y2 ಡ್ಯಾಶ್ ಪ್ಲಸ್ 37 y1 ಡ್ಯಾಶ್ ಮೈನಸ್ 9 ಇಂಟು y0 ಡ್ಯಾಶ್. ಸೊ ದಿಸ್ ಈಸ್ ಫಾರ್ ಪ್ರೊಡಕ್ಟರ್ ಕರೆಕ್ಟರ್ದು ಯಾವುದು ಆಡಮ್ಸ್ ಬಾಷ್ ಫಾರ್ ಪ್ರೊಡಕ್ಟರ್ ಆ್ಯಂಡ್ ಕರೆಕ್ಟರ್ ಫಾರ್ಮುಲಾ. ದಿಸ್ ಈಸ್ ಫಾರ್ p ಅಂದರೆ ಪ್ರೊಡಕ್ಟರು, c ಅಂದರೆ ಕರೆಕ್ಟರ್. ಓಕೆ, ಸೊ y3 ಪ್ಲಸ್ h ಬೈ 24 9 ಇಂಟು y4 ಡ್ಯಾಶ್ ಪ್ಲಸ್ 19 y3 ಡ್ಯಾಶ್ ಮೈನಸ್ 5 y2 ಡ್ಯಾಶ್ ಪ್ಲಸ್ y1 ಡ್ಯಾಶ್. ದಿಸ್ ಈಸ್ ಫಾರ್ ಆಡಮ್ಸ್ ಬಾಷ್ ಫಾರ್ ಕರೆಕ್ಟರ್ ಫಾರ್ಮುಲಾ. ಓಕೆ, ಸೊ ಫಾರ್ಮುಲಾನ ಬೈಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ದಿನ ಒಂದು 2-3 ಸಲ ಬರೆದ್ರೆ ನೆನಪಲ್ಲಿರುತ್ತೆ. ಅದನ್ನು ಪ್ರಾಬ್ಲಮ್ಸಿಗೆ ಹಾಕ್ಕೊಂಡು ಸಾಲ್ವ್ ಮಾಡಿದ್ರೆ ಆಯಿತು. ಈ ಮೆಥಡ್, ಈ ಮಾಡೆಲ್ ತುಂಬಾ ಈಸಿ ಇದೆ, ಸ್ಕೋರಿಂಗ್ ಮಾಡೆಲ್ ಕೂಡ ಇದು, ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.